ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಇದೀಗ ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇನು ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕಳೆದ ಸುಮಾರು ಒಂದು ವಾರದಿಂದನೂ ಕೂಡ ಏನು ಅನೇಕ ಚರ್ಚೆಗಳು ನಡೆದಿದ್ದು ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅನರ್ಹರನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು ಮತ್ತು ಅರ್ಹರನ್ನ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೆ ಗೃಹಲಕ್ಷ್ಮಿ ಯೋಜನೆಯ ಪರಿಶೀಲನೆಯನ್ನ ನಡೆಸಬೇಕು, ಹೊಸದಾಗಿ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾ, ಈ ರೀತಿಯಾದಂತಹ ಹಲವಾರುಗಳು ಚರ್ಚೆಗಳು ನಡೆದಿದ್ದು ನಿನ್ನೆ ಅಷ್ಟೇ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿಯನ್ನ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ, ಆದ್ರೆ ಪರಿಶೀಲನೆ ನಡೀಲಿದೆ ಸ್ನೇಹಿತರೆ. ಮನೆ ಮನೆಗೆ ಭೇಟಿ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿಯ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಆಗಿರ್ಬೋದು ಅಥವಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸುಮಾರು 4,000 ಸಿಬ್ಬಂದಿಯರ ಜೊತೆಗೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಸಹಾಯದ ಮೇರೆಗೆ ಈ ಒಂದು ಪರಿಶೀಲನೆ ಕಾರ್ಯ ನಡೆಯಲಿದೆ ಎನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ. ಸೊ ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ, ಪರಿಶೀಲನೆ ಆದ ನಂತರ ಬಿಡುಗಡೆ ಮಾಡ್ತಾರ ಅಥವಾ ಇದರ ಪೂರ್ವದಲ್ಲೇ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ವೇಟ್ ಮಾಡ್ತಾ ಇರುವಂತಹ ಬಹಳಷ್ಟು ಫಲಾನುಭವಿಗಳಿಗೆ ಡಬಲ್ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಏನು ಮಾರ್ಚ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರು, ನಂತರ ಏಪ್ರಿಲ್ ತಿಂಗಳ ಮತ್ತು ಮೇ ತಿಂಗಳ ಹಣ ಏನು ಪೆಂಡಿಂಗ್ ಉಳಿದಿದೆ, ಹಣವನ್ನ ರಿಲೀಸ್ ಮಾಡಿದ್ದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ಅಷ್ಟೇ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏನು ಈಗಾಗಲೇ ಆರ್ಥಿಕ ಇಲಾಖೆಗೂ ಕೂಡ ಏನು 2 ತಿಂಗಳ ಹಣವನ್ನ ರಿಲೀಸ್ ಮಾಡ್ಲಿಕ್ಕೆ ಸೂಚನೆಯನ್ನ ನೀಡಿದ್ರು. ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದನೂ ಕೂಡ ಹಣ ರಿಲೀಸ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ 30 ಮತ್ತು 31 ಮತ್ತು 32ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾದ್ರೆ ಯಾರಿಗೆಲ್ಲ 31 ಮತ್ತು 32ನೇ ಕಂತಿನ ಹಣ ಜಮಾ ಆಗಲಿದೆ, ಯಾರಿಗೆಲ್ಲ ಪರಿಶೀಲನೆಯ ನಂತರ ಜಮಾ ಆಗಲಿದೆ, ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಏನು ಕಳೆದ ಸುಮಾರು ಒಂದು ವಾರದಿಂದನೂ ಕೂಡ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಬಹಳಷ್ಟು ದಾಖಲೆಗಳಲ್ಲಿ, ಅದರಲ್ಲೂ ಕೂಡ ಈ ಮೃತಪಟ್ಟಿರುವಂತಹ ಕುಟುಂಬಗಳಿಗೆ ಹಣ ವರ್ಗಾವಣೆ ಆಗ್ತಾ ಇದೆ. ಮತ್ತೆ ಒಂದೇ ಕುಟುಂಬದಲ್ಲಿ ಏನು ಬಹಳಷ್ಟು ಫಲಾನುಭವಿಗಳು ಲಾಭವನ್ನ ಪಡಿತಾ ಇದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಹೊರ ರಾಜ್ಯದವರು ಲಾಭವನ್ನ ಪಡಿತಾ ಇದ್ದಾರೆ. ಈ ರೀತಿಯಾದಂತಹ ಅನೇಕ ಆರೋಪಗಳು ಕೂಡ ಏನು ಕೇಳಿಬರ್ತಾ ಇದ್ದು, ಇದನ್ನೆಲ್ಲವನ್ನು ಕೂಡ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಯನ್ನ ಮಾಡ್ಲಿಕ್ಕೆ ಏನು ಮುಂದಾಗಿತ್ತು ಸ್ನೇಹಿತರೆ. ನಿನ್ನೆ ಅಷ್ಟೇ ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಈ ಹಿಂದೇನು ಹೊಸದಾಗಿ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು, ಬಯೋಮೆಟ್ರಿಕ್ ಅನ್ನ ಮಾಡಿಸ್ಬೇಕು ಎನ್ನುವಂತಹ ಏನು ಚರ್ಚೆಗಳು ಬರ್ತಾ ಇದ್ದು, ಬಟ್ ಈಗಾಗಲೇ ಅದನ್ನೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿ ಕೇವಲ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಸ್ನೇಹಿತರೆ. ಅದ್ರ ಜೊತೆಗೆ ಮಹಿಳೆಯರು ಕೂಡ ಪರಿಶೀಲನೆಗೆ ಎಲ್ಲೂ ಕೂಡ ಹೋಗುವಂತ ಅವಶ್ಯಕತೆ ಇಲ್ಲ, ತಮ್ಮ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಲಿದ್ದಾರೆ ಸ್ನೇಹಿತರೆ. ಏನು ಈಗಾಗಲೇ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಸುಮಾರು ಒಂದು 4,000 ಸಿಬ್ಬಂದಿಯನ್ನ, ಅದ್ರ ಜೊತೆಗೆ ಈ ಒಂದು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಸಹಾಯದ ಮೇರೆಗೆ ಈ ಒಂದು ಪರಿಶೀಲನೆ ಕಾರ್ಯ ನಡೆಸಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಆಪ್ ಕೂಡ ರಚನೆ ಮಾಡಿದ್ದು, ಆ ಆಪ್ ನಲ್ಲಿ ಸುಮಾರು ಒಂದು 12 ಪ್ರಶ್ನೆಗಳನ್ನ ಕೇಳಲಿದ್ದಾರೆ. ಆ 12 ಪ್ರಶ್ನೆಗಳನ್ನ ಸಲ್ಲಿಸುವುದರ ಮೂಲಕ ತಾವು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅದನ್ನ ಚಾಲನೆಯನ್ನ ಮಾಡಲಿದ್ದಾರೆ ಸ್ನೇಹಿತರೆ. ಯಾರಿಗೆಲ್ಲ ಈಗಾಗಲೇ ಏನು ಸಮಸ್ಯೆಗಳಿದಾವೆ, ಅದರಲ್ಲೂ ಕೂಡ ಈ ಇನ್ಕಮ್ ಟ್ಯಾಕ್ಸ್ ಮತ್ತು GST ಪಿ ಅವರಿದ್ರೆ ಅವರನ್ನ ಗೃಹಲಕ್ಷ್ಮಿಯಿಂದ ಹೊರಗಿಡಲಿದ್ದಾರೆ. ಮತ್ತು ಸರ್ಕಾರಿ ಸೇವೆಯಲ್ಲಿದ್ದು ಕೂಡ ಇದು ಗೃಹಲಕ್ಷ್ಮಿಯನ್ನ ಪಡಿತಾ ಇದ್ರೆ ಅಂತವ್ರಿಗೂ ಕೂಡ ಹೊರಗಿಡಲಿದ್ದಾರೆ ಸ್ನೇಹಿತರೆ. ಸೊ ಮೃತರ ಕುಟುಂಬಗಳಾಗಿದ್ರೆ ಅಂತವ್ರನ್ನು ಕೂಡ ಅವರು ನೆಕ್ಸ್ಟ್ ಯಾರಿದ್ದಾರೆ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ಮತ್ತೆ ಯಾರು ಮಹಿಳೆಯರಿದ್ರೆ ಅವರನ್ನ ಯಜಮಾನಿಯನ್ನಾಗಿ ಮಾಡಿದ್ರೆ ಮತ್ತೆ ತಮಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ನೀಡಲಿದ್ದಾರೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಏನು 31 ಮತ್ತು 32ನೇ ಕಂತಿನ ಹಣ ಈ ಪರಿಶೀಲನೆ ಮಾಡ್ಲಿಕ್ಕೆ ಇನ್ನೂ ಸುಮಾರು ಒಂದು 10 ದಿನಗಳ ಕಾಲಾವಕಾಶ ತೆಗೆದುಕೊಂಡಿದ್ರೆ ಸ್ನೇಹಿತರೆ. ಸೊ ಅಂತ ಹೇಳಿದ್ರೆ ಈ ಜೂನ್ ತಿಂಗಳು ಕಂಪ್ಲೀಟ್ ಆಗುತ್ತೆ ಪರಿಶೀಲನೆ ಮುಕ್ತಾಯಗೊಳ್ಬೇಕಂತ ಹೇಳಿದ್ರೆ. ನಂತರ ಈ ಜುಲೈ ತಿಂಗಳು ಈ ಗೃಹಲಕ್ಷ್ಮಿ ಯೋಜನೆಯ 31 ಮತ್ತು 32ನೇ ಕಂತಿನ ಹಣ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಸೊ ಅದನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಅನೇಕ ಫಲಾನುಭವಿಗಳಿಗೆ ಕಾಡ್ತಾ ಇದೆ ಸ್ನೇಹಿತರೆ. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿ ಈಗ ಒಂದು ಕಂತನ್ನ
ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರೆಲ್ಲ ಈಗಾಗಲೇ ಅರ್ಹ ದಾಖಲೆಗಳಿದಾವೆ ಸುಮಾರು 3,89,000 ಫಲಾನುಭವಿಗಳನ್ನ ಬಿಟ್ಟು ಉಳಿದಂತಹ ಫಲಾನುಭವಿಗಳಿಗೆ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಒಂದು ಕಂತಿನ ಹಣವನ್ನ ರಿಲೀಸ್ ಮಾಡಲಿದ್ದಾರೆ. ಇದೇ ಜೂನ್ ಅಂತ್ಯದವರೆಗೆ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಜಮಾವಣೆ ಆಗಲಿದೆ. ನಂತರ ಯಾರೆಲ್ಲ ದಾಖಲೆಗಳು ಪರಿಶೀಲನೆ ಆಗಿರುತ್ತೆ ಯಾರಿಗೆಲ್ಲ ಅಂತವರಿಗೆ ಮತ್ತೆ ಪೆಂಡಿಂಗ್ ಉಳಿದಿರುವಂತಹ ಹಣವನ್ನ ಕ್ರೆಡಿಟ್ ಮಾಡುವಂತಹ ಸಾಧ್ಯತೆಗಳಿದಾವೆ ಎಂಬುವಂತಹ ಮಾಹಿತಿಗಳು ಕೇಳಿಬರ್ತಾ ಇದಾವೆ. ಸೊ 32ನೇ ಕಂತಿನ ಹಣ ಪರಿಶೀಲನೆ ಆದ ನಂತರವೇ ಅಂತ ಹೇಳಿದ್ರೆ ಇನ್ನೊಂದು ವಾರದ ಒಳಗಾಗಿ ಜೂನ್ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಪರಿಶೀಲನೆ ಕಂಪ್ಲೀಟ್ ಆಗಲಿದೆ. ನಂತರವೇ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಜಮಾ ಆಗಲಿದೆ. ಸೊ ಸದ್ಯದ ಮಟ್ಟಿಗೆ 31ನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಸೊ ಯಾರೆಲ್ಲ ಈಗಾಗಲೇ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದಾರೆ ಸೊ ಅಂತವರಿಗೆ ಹಣ ರಿಲೀಸ್ ಆಗಲಿದೆ ಸ್ನೇಹಿತರೆ ಎನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದ್ದು ಒಟ್ಟಾರೆಯಾಗಿ ವೇಟ್ ಮಾಡಿ ಸ್ನೇಹಿತರೆ. ಸೊ ಯಾವಾಗ ಹಣ ರಿಲೀಸ್ ಆಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಪಡೆದುಕೊಂಡು ಮತ್ತೊಂದು ವಿಡಿಯೋ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.